ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ. ನಾನು ಡಯಟಿಷಿಯನ್ ನಿರ್ಮಲಾ. ಈಗ ಸುಮಾರು ದಿವಸಗಳಿಂದ ಕಬಾಬಲ್ಲಿ ಉಪಯೋಗಿಸುವಂತಹ ಕಲರ್ ಬಗ್ಗೆ ತುಂಬ ಚರ್ಚೆ ಆಗ್ತಿತ್ತು. ನೀವು ಕೂಡ ಕಬಾಬ್ ಪ್ರಿಯರಾಗಿದ್ದು ಹೊರಗಡೆ ಸಿಗೋಂಥ ಕಬಾಬ್ ಬದಲಿಗೆ ನಾವು ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಕಬಾಬ್ ಪೌಡರ್ನ ಉಪಯೋಗಿಸ್ತೀರಾ, ಹಾಗೆಯೇ ಯಾವುದೇ ಫುಡ್ ಕಲರ್ನೂ ಬಳಸ್ತೀರಾ, ಮೇಯ್ನಾಗಿ ಎಣ್ಣೆಯಲ್ಲಿ ಕರಿದಿರಾ ಟೇಸ್ಟಿಯಾದಂತಹ ಹಾಗೆಯೇ ಕ್ರಿಸ್ಪಿಯಾದಂತಹ ಕಬಾಬ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬ ಟಿಪ್ಸ್ನ ಕೂಡ ಕೊಡ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಮನೆಯಲ್ಲಿರೋರು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಹಾಗೆಯೇ ರುಚಿಯಾಗಿ ಶುಚಿಯಾಗಿ ಆರೋಗ್ಯಕ್ಕೆ ಯಾವುದೇ ಕೆಟ್ಟ ಪರಿಣಾಮ ಬೀರ್ದಿರೋಂತಹ ಹೊರಗಡೆ ಸಿಗೋವಂಥ ಒಳ್ಳೆ ಕಬಾಬ್ನ ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕೆಜಿಯಷ್ಟು ಸ್ಕಿನ್ ಔಟ್ ಆಗಿರೋಂತಹ ಚಿಕನ್ನ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಒಂದು 2 ಸತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಸ್ಟ್ರೇನರಲ್ಲಿ ಬಿಟ್ಟರೆ ನೀರೆಲ್ಲನೂ ಬಸಿಯುತ್ತೆ. ಈ ಥರ ಚೆನ್ನಾಗಿ ನೀರು ಇಲ್ದಿರೋಂಥ ಚಿಕನನ್ನು ಒಂದು ಅಗಲವಾದ ಬೌಲ್ಗೆ ಹಾಕ್ಕೋಬೇಕು. ಈಗ ಮ್ಯಾರಿನೇಷನ್ ಮಾಡೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ಜ್ಯೂಸನ್ನ ನೀವು ಈ ಟೈಮಲ್ಲೇ ಹಾಕಬೇಕು. ಕುಕ್ ಮಾಡುವಾಗ ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಈ ರೆಸಿಪಿಗೆ ನಾಟಿ ಕೋಳಿ ಆಗಲಿ ಮೊಟ್ಟೆ ಕೋಳಿ ಆಗಲಿ ಅಥವಾ ಸ್ಕಿನ್ ಇರುವಂಥ ಚಿಕನ್ನು ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಬೇಯೋದಕ್ಕೆ ತುಂಬ ಹೊತ್ತು ಹಿಡಿಸುತ್ತೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಕಲರ್ ಬರೋದಕ್ಕೆ ಹಾಕ್ತಾ ಇರೋದು, ಖಾರಕ್ಕಲ್ಲ. 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಈ ರೆಸಿಪಿಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನೀವು ಖಾರನ ಜಾಸ್ತಿ ಮಾಡ್ಕೋಬೋದು. ನಮ್ಮನೇಲಿ ಮೀಡಿಯಮ್ ಖಾರ ತಿನ್ನೋದ್ರಿಂದ ನಾನು 1 ಸ್ಪೂನನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಆಗಿರೋದ್ರಿಂದ ಖಾರ ಕೂಡ ಜಾಸ್ತಿ ಇದೆ. ಈಗ ಇದಕ್ಕೆ ಸ್ವಲ್ಪ ಟೇಸ್ಟು ಮತ್ತು ಫ್ಲೇವರ್ಗೋಸ್ಕರ ಸಣ್ಣಕ್ಕೆ ಕಟ್ ಮಾಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಹಾಕಬಾರ್ದು. ಹೊರಗಡೆ ಸಿಗೋ ಕಬಾಬಲ್ಲಿ ತುಂಬ ಫುಡ್ ಕಲರ್ ಹಾಕಿರ್ತಾರೆ, ಉಪ್ಪು ಜಾಸ್ತಿ ಇರುತ್ತೆ ಮತ್ತು ಪದೇ ಪದೇ ಒಂದೇ ಎಣ್ಣೆನ ಅವರು ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲು ಜಾಸ್ತಿ ಆಗುತ್ತೆ, BP ಬರೋ ಚಾನ್ಸು ಹೆಚ್ಚಾಗಿರುತ್ತೆ. ಮತ್ತು ಈ ಥರ ಕಬಾಬ್ನ ನೀವು ಆರೋಗ್ಯ ಸಮಸ್ಯೆ ಇರೋರಿಗೆ ಕೊಡೋದಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ತೋರಿಸ್ತಾ ಇರೋ ಈ ರೆಸಿಪಿ ನಿಮ್ಮ ತೂಕ, ಕೊಲೆಸ್ಟ್ರಾಲು, BPನ ಹೆಚ್ಚು ಮಾಡಲ್ಲ. ಈ ಕಬಾಬ್ನ ತಿನ್ನೋ ದಿವಸ ನೀವು ಯಾವುದೇ ಥರದ ಎಣ್ಣೆ ಪದಾರ್ಥಗಳನ್ನು ಬಳಸಬಾರ್ದು. ಆಗ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ. ಈಗ ಇದಕ್ಕೆ ನಾನು 100 ಗ್ರಾಮ್ನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಥರ ಗಟ್ಟಿ ಮೊಸರು ಇಲ್ಲ ಅಂತಂದರೆ ನೀವು ನಂದಿನಿ ಯಾವ ಮೊಸರಾದರೂ ಆಗಲಿ ಅದನ್ನು ಕಾಫಿ ಸ್ಟ್ರೈನರಲ್ಲಿ ಹಾಕಿ ಒಂದು 10 ನಿಂದ 15 ನಿಮಿಷ ಬಿಟ್ಟರೆ ನೀರೆಲ್ಲನೂ ಬಂದು ಈ ಥರ ಗಟ್ಟಿ ಆಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೋಬಹುದು. ಇದರಿಂದಾಗಿ ಚಿಕನು ತುಂಬ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲನ ಉಪಯೋಗಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆ ಬೀಜದ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನೀವು 15 ದಿವಸಕ್ಕೆ ಒಂದ್ಸತಿ ಬೇರೆ ಬೇರೆ ಥರದ ಎಣ್ಣೆನ ಉಪಯೋಗಿಸೋದ್ರಿಂದ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ. ಯಾಕೆಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಪಾಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅನ್ನೋದು ಒಂದೇ ಎಣ್ಣೆಯಲ್ಲಿ ನಮಗೆ ಬೇಕಾದಷ್ಟು ಸಿಗೋದಿಲ್ಲ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾರಕ್ಕಾಗೋಷ್ಟು ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹೊರಗಡೆ ಸಿಗೋಂಥ ಶುಂಠಿ ಬೆಳ್ಳುಳ್ಳಿಯಲ್ಲಿ ಹೆಚ್ಚಾಗಿ ಉಪ್ಪು ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದರಿಂದ ಬೇಗ BP ಜಾಸ್ತಿ ಆಗುತ್ತೆ ಮತ್ತು ಅದರಲ್ಲಿ ಕೆಲವು ಸತಿ ಕೆಟ್ಟೋಗಿದ್ರೂ ನಿಮಗೆ ಗೊತ್ತಾಗೋದಿಲ್ಲ. ಸಣ್ಣ ಸಣ್ಣ ಹುಳುಗಳಿರುತ್ತೆ, ಆ ಹುಳು ಕೂಡ ಕಾಣಿಸೋದಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಹಾಗಾಗಿ ನಾನು ಆದಷ್ಟು ವಾರಕ್ಕೊಂದ್ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ. ಇದಕ್ಕೆ 1 ಮೊಟ್ಟೆ ಬಿಳಿ ಭಾಗನ ಹಾಕ್ತಾ ಇದ್ದೀನಿ. ಇದನ್ನು ಏನಕ್ಕೆ ಹಾಕ್ತಾ ಇರೋದು ಅಂದರೆ ಬೈಂಡಿಂಗಿಗೋಸ್ಕರ. ಅಂದರೆ ನಾವು ಮಾಡೋಂಥ ಕಬಾಬ್ ಮೇಲೆ ಎಲ್ಲ ಹಿಟ್ಟು ಅದೆಲ್ಲ ಜಾರಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಹಾಕ್ತಾ ಇರೋದು. 1 ಮೊಟ್ಟೆ ಹಳದಿ ಭಾಗ 200 ಮಿಲಿಗ್ರಾಮ್ ಅಷ್ಟು ಕೊಲೆಸ್ಟ್ರಾಲ್ನ ಕೊಡುತ್ತೆ. ಹಾಗಾಗಿ ಮಕ್ಕಳಿಗೆ 1 ಮೊಟ್ಟೆನ ಕೊಡಬಹುದು. ಅದೇ ದೊಡ್ಡವರು ವಾರದಲ್ಲಿ ಒಂದು 2 ರಿಂದ 3 ಸತಿ ಮಾತ್ರ ಮೊಟ್ಟೆ ಕಂಪ್ಲೀಟಾಗಿ ತಗೋಬಹುದು. ಇಲ್ಲ ಅಂದರೆ ಎಗ್ ವೈಟ್ನ ಉಪಯೋಗಿಸೋದೇ ಒಳ್ಳೆಯದು. 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ನಿಮಗೆ ತುಂಬ ಕ್ರಿಸ್ಪಿ ಬೇಕು ಅಂತಂದರೆ ಇದಕ್ಕೆ 1 ಸ್ಪೂನಷ್ಟು ಮೀಡಿಯಮ್ ರವೆನ ಹಾಕ್ಕೊಂಡ್ರೆ ನೀವು ಸುಟ್ಟ ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ.
ನಾನಿಲ್ಲಿ ರವೆನ ಹಾಕ್ತಾ ಇಲ್ಲ, ಬರೀ ಅಕ್ಕಿ ಹಿಟ್ಟನ್ನಷ್ಟೇ ಹಾಕ್ತಾ ಇರೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. 100 ಗ್ರಾಮ್ ಚಿಕನಲ್ಲಿ 27 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಹಾಗೆಯೇ ಇದು ಮಟನ್ಗಿಂತ ಒಳ್ಳೆಯ ಪ್ರೋಟೀನ್ ಸೋರ್ಸು. ಇದರಲ್ಲಿ ಹೆಚ್ಚಾಗಿ ಜಿಂಕು, ಸಿಲೆನಿಯಮ್ಮು, ಕಾಪರು, ಟ್ರಿಪ್ಟೋಫ್ಯಾನ್ ಅನ್ನುವಂತಹ ಅಮೈನೋ ಆ್ಯಸಿಡು ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಪೋಷನ್ ಕಂಟ್ರೋಲ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಈ ಒಂದು ಮಾತನ್ನು ಕೇಳಿರಬಹುದು, ನಾವು ತಗೊಳ್ಳೋಂಥ ಆಹಾರ ಮೆಡಿಸನ್ ಆಗಲಿಲ್ಲ ಅಂದರೆ ಮೆಡಿಸನನ್ನೇ ನಾವು ಆಹಾರವಾಗಿ ತಗೋಬೇಕಾಗುತ್ತೆ. ನೀವು ಈ ಥರ ಆಗಬಾರ್ದು. ನೀವು ತಗೊಳ್ಳೋ ಆಹಾರದಲ್ಲಿ ಹೆಚ್ಚು ಪೋಷಕಾಂಶತೆ ಇರಬೇಕು ಮತ್ತು ನಿಮ್ಮ ಆರೋಗ್ಯನ ಸುಧಾರಿಸಿ ಇಂಪ್ರೂವ್ ಮಾಡೋ ಥರ ಆಗಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇರೋಂಥ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡೋದ್ರಿಂದ ನಾನು ಮಾಡುವಂತಹ ಪ್ರತಿಯೊಂದು ರೆಸಿಪಿ ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುವಂತಹ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. BP, ಶುಗರು, ಕೊಲೆಸ್ಟ್ರಾಲು, ದೇಹದ ತೂಕದ ಸಮಸ್ಯೆ ಅಥವಾ ತೂಕ ಜಾಸ್ತಿ ಮಾಡ್ಕೋಬೇಕು, ಮತ್ತು ಮಕ್ಕಳಿಗೆ ಯಾವ ಥರದ ಆಹಾರ ಕೊಡಬೇಕು, ಹೀಗೆ ಪ್ರತಿಯೊಂದು ವಿವರಣೆ ಇರುವಂತಹ ವಿಡಿಯೋಸ್ನ, ಅದಕ್ಕೆ ಸಂಬಂಧಪಟ್ಟ ರೆಸಿಪಿನ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಈಗ ನಾನು ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು 4 ಗಂಟೆವರೆಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಮ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗಬೇಕು ಅಂದರೆ ಚಿಕನ್ ತಿನ್ನೋವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಉಪಯೋಗಿಸ್ಕೊಳ್ಳೋದ್ರಿಂದ ಚಿಕನ್ನಲ್ಲಿರುವಂತಹ ಅಯನ್ನು ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಡೈಜೆಷನ್ ಕೂಡ ಈಸಿ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ನೆಂದಿದೆ. 4 hours ನೆಂದಿರೋದಕ್ಕೆ ಈ ಥರ ಆಗಿದೆ. ಈಗ ಇದಕ್ಕೆ ಕಸ್ತೂರಿ ಮೇಥಿನ ಪೌಡ್ರ್ ಥರ 2 ಕೈಲಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಮಗೆ ಒಳ್ಳೆಯ ಫ್ಲೇವರು ಸಿಗುತ್ತೆ ಮತ್ತು ಘಮ್ ಅಂತ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಸೊ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನ ಈ ಥರ ಫ್ರಿಜ್ಜಲ್ಲಿ ಇಡೋದ್ರಿಂದ ನೀರು ಬಿಟ್ಕೊಳ್ಳೋದಿಲ್ಲ. ನೀವು ಅದೇ ಹೊರಗಡೆ ಇಟ್ಟರೆ ಇದರಲ್ಲಿ ಉಪ್ಪು ಇರೋದ್ರಿಂದ ಚಿಕನ್ನು ನೀರು ಬಿಡ್ತಾ ಹೋಗುತ್ತೆ. ಈ ಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಸೊ ಆದಷ್ಟು ನೀವು ಚಿಕನನ್ನು ಮ್ಯಾರಿನೇಟ್ ಮಾಡುವಾಗ ಫ್ರಿಜ್ಜಲ್ಲಿ ಇಡಿ. ನಾನಿಲ್ಲಿ ಕಬ್ಬಿಣದ ತವಾನ ಉಪಯೋಗಿಸ್ತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ಗಿಂತ ಈ ಥರ ಐರನ್ ತವ ಉಪಯೋಗಿಸೋದೆ ತುಂಬ ಒಳ್ಳೆಯದು. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಕಂಪ್ಲೀಟಾಗಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ಗೆ ಮಸಾಲೆ ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಹಿಡಿದಿಟ್ಕೊಂಡಿರೋದ್ರಿಂದ ನಿಧಾನಕ್ಕೆ ಒಂದೊಂದನ್ನೇ ತೊಗೊಂಡು ಈ ಥರ ಪಕ್ಕ ಇಟ್ಕೋತಾ ಬರಬೇಕು. ಇಮಿಡಿಯೇಟಾಗಿ ಇದನ್ನು ಕದಲಿಸ್ಬಾರ್ದು. 1-2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೀವೇನಾದರೂ ಇಮಿಡಿಯೇಟಾಗಿ ಈ ಕಡೆ ಸರಿಸಿದ್ರೆ ಅದರಲ್ಲಿರೋಂಥ ಮಸಾಲೆ ಎಲ್ಲನೂ ತವಾಗೆ ಅಂಟ್ಕೊಂಡಿರುತ್ತೆ, ಚಿಕನ್ಗೆ ಅಂಟ್ಕೊಂಡಿರೋದಿಲ್ಲ. ಸೊ ಆದಷ್ಟು ಅಲ್ಲೇ ಬಿಡಿ 1-2 ನಿಮಿಷ. ಆಮೇಲೆ 1-5 ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೋಬೇಕು. ತಿರುಗಿಸ್ಕೊಳ್ಳೋವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಚಿಕನ್ ಬೆಂದಿದೆ ಅಥವಾ ಬೆಂದಿಲ್ಲ ಅಂತ. ನೀವು ಬೇಯದೆ ಇರೋ ಕಡೆ ಎಲ್ಲನೂ ತಿರುಗಿಸ್ಕೋತಾ ಬೇಯಿಸ್ಕೋಬೇಕು. ಇಷ್ಟು ಮಾಡೋವಾಗ್ಲೂ ಫ್ಲೇಮ್ನ ಲೋವಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊರಗಡೆ ಎಲ್ಲನೂ ಬೆಂದಂಗೆ ಅನಿಸುತ್ತೆ, ಬಟ್ ಒಳಗಡೆ ಹಸಿದು ಹಾಗೆ ಇರುತ್ತೆ. ನೋಡಿ, ಇವಾಗ ಸ್ವಲ್ಪ ನಾನು ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ, ಜಸ್ಟ್ ಅದು ತವಾಗೆ ಹಿಡ್ಕೋಬಾರ್ದು ಅಂತ. ಈ ಕಡೆ ಆ ಕಡೆ ಸೈಡ್ಸಲ್ಲೂ ಬೇಯಿಸ್ಕೋಬೇಕು ಅಂದರೆ ಈ ಥರ ನಿಲ್ಲಿಸಿ ಬೇಯಿಸಿ. ನೋಡಿ, ಈ ಥರ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ಇಟ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ. 100% ಬೇಯಬೇಕು ಅಂತೇನಿಲ್ಲ. ನೀವು ಒಂದು 75% ಬೆಂದ ಆದಮೇಲೆ ಎಲ್ಲ ಕಡೆನೂ ಆಮೇಲೆ ನಿಧಾನಕ್ಕೆ ಅದನ್ನು ಆ ತವಾ ಕೊನೆಗಳಿಗೆ ಸರಿಸ್ಕೋಬೇಕು. ಚಿಕನ್ನ ತುಂಬ ಬೇಯಿಸಿದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲನೂ ಹೊಟ್ಟೋಗುತ್ತೆ. ಯೂಶ್ವಲಿ ಕಬಾಬ್ನ ಏನು ಮಾಡ್ತಾರೆ, ತುಂಬ ಬಿಸಿ ಇರುವಂತಹ ಎಣ್ಣೆಯಲ್ಲಿ ಹಾಕಿ ಡೀಪಾಗಿ ಫ್ರೈ ಮಾಡ್ತಾರೆ, ಮತ್ತು ಅದು ಆಲ್ಮೋಸ್ಟ್ ತುಂಬ ಕೆಂಪಗಾಗ್ಬಿಟ್ಟಿರುತ್ತೆ, ಒಂದೊಂದ್ಸತಿ ಎಲ್ಲ ಕರಕಲ್ ಥರ ಆಗಿಬಿಟ್ಟಿರುತ್ತೆ. ಆ ಥರ ಇರುವಂತಹ ಕಬಾಬ್ನ ತಿನ್ನೋದ್ರಿಂದ ಯಾವುದೇ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸೇರೋದಿಲ್ಲ, ಈವನ್ ಪ್ರೋಟೀನ್ ಕೂಡ ಸಿಗೋದಿಲ್ಲ. ಯಾಕೆಂದರೆ ನಮ್ಮ ಕರುಳು ಪ್ರೋಟೀನ್ನ ಹೀರ್ಕೋಬೇಕು ಅಂದರೆ ಚಿಕನ್ನು ರಬ್ಬರ್ ಥರ ಆಗಿರಬಾರ್ದು, ಸಾಫ್ಟಾಗಿರಬೇಕು ಮತ್ತು ಕರೆಕ್ಟಾಗಿ ಬೆಂದಿರಬೇಕು. ನೀವು ಯಾವುದೇ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಅತಿಯಾಗಿ ಬೇಯಿಸಿದ್ರೆ ನೀವು ಅದು ಜಸ್ಟ್ ನೀವು ತಿಂತಿದ್ದೀರಾ ಅಂತಷ್ಟೇ, ಅದರಿಂದ ಯಾವುದೇ ನ್ಯೂಟ್ರಿಯೆಂಟು ಅಥವಾ ನ್ಯೂಟ್ರಿಷನ್ನು ನಿಮಗೆ ಸಿಗೋದಿಲ್ಲ. ನಾನು ಇಲ್ಲಿ ತೋರಿಸ್ತಾ ಇರೋ ಥರ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೀವು ತವಾದ ಕೊನೆಗಳಿಗೆ ಅದನ್ನು ಸರಿಸೋದ್ರಿಂದ ಏನಾದರೂ ಹೆಚ್ಚಿಗೆ ಆಯಿಲ್ ಇದ್ದರೆ ಆ ಬಿಸಿಗೆ ಎಲ್ಲನೂ ಮತ್ತೆ ಸೆಂಟರ್ಗೆ ಬರುತ್ತೆ. ಸೊ ನಾನಿವಾಗ ಸೆಕೆಂಡ್ ಬ್ಯಾಚ್ನ ಮಾಡ್ತಾಯಿದ್ದೀನಿ. ಈ ಸೆಕೆಂಡ್ ಬ್ಯಾಚ್ನ ಮಾಡುವಾಗಲೂ ಅಷ್ಟೇ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲನೂ ಇಟ್ಕೊಂಡು ಆದಷ್ಟು ಬ್ಯಾಚ್
ವೈಸ್ ಮಾಡ್ಕೋತಾ ಹೋಗಿ. ಸೊ ಮುಕ್ಕಾಲು ಬೆಂದ ಮೇಲೆ ಸೈಡ್ಗಳಿಗೆ ಸರಿಸ್ತಾ ಹೋಗಬೇಕು. ಈಗ ಇದು ಬೇಯಿಸ್ಕೊಳ್ತಾ ಇರುವಾಗ ಇದನ್ನು ಇನ್ನೊಂದು ಸ್ವಲ್ಪ ಸೈಡ್ಗೆ ಸರಿಸ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಮಧ್ಯ ಮಧ್ಯೆ ಅವಾಗವಾಗ ಎಲ್ಲನೂ ತಿರುಗಿಸ್ಬೇಕು. ಈವನ್ ಕೊನೆಗಳಲ್ಲಿ ಇರೋದನ್ನು ಕೂಡ ನೀವು ತಿರುಗಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಅರ್ಧ kg ತೊಗೊಂಡಿದ್ರಿಂದ ನಾನು ಬ್ಯಾಚ್ ವೈಸು ಒಂದು 3 ಬ್ಯಾಚಲ್ಲಿ ನಾನು ಇಷ್ಟೂ ಬೇಯಿಸ್ಕೊಂಡೆ. ಈಗ ಎಲ್ಲನೂ ಒಂದು ಕಡೆ ಸರಿಸ್ತಾ ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಯಿಸ್ಕೊಂಡಾದ್ಮೇಲೆ ಒಂದು ಚಾಕುಯಿಂದ ಈ ಥರ ಚುಚ್ಚಿ ನೋಡಿದ್ರೆ ನಿಮಗೆ ಮಸಾಲೆ ಅಥವಾ ಏನು ಹಿಡ್ಕೊಳ್ದಿರ ಚೆನ್ನಾಗಿ ಹೊರಗಡೆಗೆ ಬರುತ್ತೆ. ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಥರ ನೀವು ಮಾಡಿ ಮನೇಲಿ ಕೊಟ್ಟರೆ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿಂತಾರೆ. ಮತ್ತು ನೀವು ಶುಚಿಯಾಗಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ಥರದ ಆ್ಯಸಿಡಿಟಿ ಆಗಲಿ, ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಲೂಸ್ ಮೋಷನ್ಸ್ ಆಗಲಿ ಆಗೋದಿಲ್ಲ. ನಾನಾಗಲೇ ನಿಮಗೆ ಒಂದು ಕ್ವಶನ್ನ ಕೇಳಿದ್ದೆ, ಒಬ್ಬರು ಒಂದು ಸತಿಗೆ ಎಷ್ಟು ಚಿಕನ್ನ ತೊಗೋಬಹುದು ಅಂತ. 100 ಗ್ರಾಮ್ ಅಷ್ಟು ಚಿಕನ್ನ ತೊಗೋಬಹುದು. ಸಲಾಡ್ಸ್ನ ಕೂಡ ಹೆಚ್ಚಾಗಿ ಚಿಕನ್ ಜೊತೆಗೆ ತೊಗೋಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪನೂ ಒಳಗಡೆ ಹಸಿಯಾಗಿಲ್ಲ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಖಂಡಿತ ನಾನಿವತ್ತು ಮಾಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯಕರ ರೆಸಿಪಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.